ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಕಬಡ್ಡಿ ಗ್ರೂಪ್ ಗೇಮ್ಸಲ್ಲಿ ಕಬಡ್ಡಿ ಏನು ಮಾಡಿದ್ದೀವಿ ಅಂದರೆ ಒಂದೊಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಅದು ಪಾರ್ಟ್ 1 ಆಗಿರ್ತೈತೆ. ಅದ್ರ ಕಂಟಿನ್ಯೂಟಿಯಾಗಿ ಇದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿರ್ತೈತೆ. ಯಾಕೆಂದರೆ ಇದು ಕಬಡ್ಡಿ ಜಾಸ್ತಿ ವಿಷಯ ಇರೋದರಿಂದ ಪಾರ್ಟ್ ವೈಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೆ. ಹೋದ ಕ್ಲಾಸಲ್ಲಿ ನಾನು ಕಬಡ್ಡಿಯ ಇತಿಹಾಸ, ಕಬಡ್ಡಿ ಯಾವ್ಯಾವ ಒಂದು ಪ್ಲೇಸಲ್ಲಿ ಏನಂತ ಕರಿತಾಯಿದ್ರು, ಅದು ಹೇಗೆ ಹುಟ್ಕೊಳ್ತು, ಅದ್ರ ಗ್ರೌಂಡ್ ಮೆಜರ್ಮೆಂಟು ಯಾವ್ಯಾವ ವರ್ಗಗಳಿಗೆ ಎಷ್ಟೆಷ್ಟು ಇರ್ತೈತೆ ಅದೆಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಇವಾಗ ಮುಖ್ಯವಾದಂಥ ನಿಯಮಗಳು, ಕಬಡ್ಡಿ ಆಟ ಆಡಬೇಕಾದ್ರೆ ನಾವು ಯಾವ ನಿಯಮಗಳು ನಾವು ಪಾಲಿಸಬೇಕು ಅಂಥೇಳಿ ತಿಳ್ಕೊಳ್ಳೋಣ. ಖೋ ಆಟವನ್ನು ಪ್ರಾರಂಭಿಸುವುದು, ಮುಕ್ತಾಯಗೊಳಿಸುವುದು ಯಾರು ಅಂತಂದರೆ, ಇದು ಕಬಡ್ಡಿ ತಗೊಳ್ಬೇಕು ನೋಡಿರಿ. ಕಬಡ್ಡಿ ಆಟವನ್ನು ಪಂದ್ಯದ ಪ್ರಾರಂಭದಲ್ಲಿ ಪ್ರಥಮ ದಾಳಿ ಮಾಡದೇ ಇದ್ದ ತಂಡವು ದ್ವಿತೀಯ ಅರ್ಧ ಅಂದರೆ ಹಾಫ್ ಟೈಮ್ ನಂತರ ಏನು ಮಾಡಬೇಕಾಗುತ್ತೆ, ಪ್ರಥಮ ದಾಳಿಯನ್ನು ಪ್ರಾರಂಭಿಸಬೇಕು. ಪಂದ್ಯದ ಪ್ರಾರಂಭದಲ್ಲಿ ಪ್ರಥಮ ದಾಳಿ ಮಾಡದೇ ಇದ್ದಂಥದ್ದು ಯಾವ್ದು ಮಾಡಿಲ್ಲೋ ಅದು ಆ ತಂಡ ಏನು ಮಾಡಬೇಕಂದ್ರೆ ದ್ವಿತೀಯ ಅರ್ಧ ಅದರಲ್ಲಿ ಏನು ಮಾಡಬೇಕಂತಂದರೆ ಪ್ರಥಮ ದಾಳಿಯನ್ನು ಅದು ಪ್ರಾರಂಭಿಸಬೇಕು. ನಿಯಮ 2 ಏನು ಹೇಳುತ್ತಂದರೆ, ದಾಳಿಗಾರ ಅಥವಾ ಎದುರಾಳಿಗಳು ಯಾವುದೇ ಸಂದರ್ಭದಲ್ಲಿ, ದಾಳಿ ಮಾಡುವವನು ಅಥವಾ ಎದುರಾಳಿಗಳು ಯಾವುದೇ ಸಂದರ್ಭದಲ್ಲಿ ತಮ್ಮ ಹಿಡಿತಗಳಲ್ಲಿ ಕೈ, ಕಾಲು, ಸೊಂಟವನ್ನು ಮಾತ್ರ ಹಿಡಿಬೇಕು. ಕೈ, ಕಾಲು ಮತ್ತು ಸೊಂಟ ಮಾತ್ರ ಹಿಡಿಬೇಕು. ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಗುಪ್ತಾಂಗವನ್ನು ಹಿಡಿಯಬಾರದು. ಈ ಒಂದು ನಿಯಮವನ್ನು ಉಲ್ಲಂಘಿಸಿದ ಆಟಗಾರರಿಗೆ ಏನು ಮಾಡ್ತಾರೆ, ಔಟ್ ಕೊಡ್ತಾರೆ. ಇಲ್ಲಿ ದಾಳಿಗಾರ ಆಡಕ್ಕೆ ಬಂದವರು ಯಾರು ಏನಾಗಲ್ಲ, ಅವರು ಔಟ್ ಆಗಲಾರ. ಇನ್ನು ಕ್ಯಾಂಟ್ ಅಂದ್ಕೊಂಡು ಬರ್ತಾನಲ್ಲ ಅವನು ಏನಾಗಲ್ಲ, ಇಲ್ಲಿ ಔಟ್ ಆಗಲ್ಲ. ಯಾರು ಹಿಡಿತಾರೋ ಅವ್ರು ಇಲ್ಲಿ ಏನಾಗ್ತಾರೆ, ಔಟ್ ಆಗ್ತಾರೆ. ಸೂಚನೆ ನೋಡಲಿ, ಏನು ಸೂಚನೆ ಕೊಟ್ಟರೆ, ದಾಳಿಗಾರನ ತಲೆ ಕೂದಲು ಬಟ್ಟೆಗಳನ್ನು ಹಿಡಿದರೆ ಅವನು ಔಟ್ ಆಗಲಾರ. ದಾಳಿ ಮಾಡೋಕ್ಕೆ ಬಂದವನು ತಲೆ ಕೂದಲು ಹಿಡಿಯೋಂಗಿಲ್ಲ, ಮತ್ತೊಂದು ಬಟ್ಟೆನೂ ಕೂಡ ಹಿಡಿಯೋಂಗಿಲ್ಲ. ಅವ್ರು ಹಿಡಿದ್ರೆ ಅವನು ಕೂಡ ನಿಯಮ 2 ಪ್ರಕಾರ ಆವಾಗ ಕೂಡ ಏನಾಗಲ್ಲ, ಅವನು ಔಟ್ ಆಗಲ್ಲ. ಆದರೆ ಯಾರು ಹಿಡಿಲಕ್ಕೆ ಟ್ರೈ ಮಾಡಿರ್ತಾರೋ ಅವ್ರು ಏನಾಗಿರ್ತಾರೆ, ಔಟ್ ಆಗಿರ್ತಾರೆ. ನಿಯಮ 3 ಏನು ಹೇಳ್ತದೆ ನೋಡಿರಿ. ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ಬದಲಿ ಆಟಗಾರರನ್ನು ಬದಲಾಯಿಸ್ಬೋದು. ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ನಾವು ಬದಲಿ ಆಟಗಾರರನ್ನು ಮಾಡ್ಬೋದು, ಬದಲಾಯಿಸ್ಬೋದು. ಆದರೆ ಯಾವುದೇ ಆಟಗಾರನ ಅಮಾನತುಗೊಂಡಲ್ಲಿ, ಏನು ಔಟ್ ಆಗಿ ಹೊರಗಡೆ ಕೂತಿರ್ತಾರೆ ಅವ್ರ ಬದಲಿಗೆ ಬೇರೆ ಆಟಗಾರರ ಸೇರ್ಪಡೆ ಮಾಡೋಂಗಿಲ್ಲ. ಏನು ಆಟ ಆಡ್ತಾಯಿದ್ದಾರೋ ಆ ಟೈಮಲ್ಲಿ ಬೇಕಾದ್ರೆ ನಾವು ಬದಲಾವಣೆ ಮಾಡ್ಕೋಬೋದು. ಔಟ್ ಆದಂತಹ ಅಂದರೆ ಅಮಾನತುಗೊಂಡಲ್ಲಿ ಅವನಿಗೆ ಬದಲಿ ಆಟಗಾರರ ಸೇರ್ಪಡೆಯಲ್ಲಿ ಇರೋದಿಲ್ಲ. ನಿಯಮ 4 ಏನು ಹೇಳ್ತದೆ ನೋಡಿರಿ. ಮೊದಲು ಅರ್ಧ ಪಂದ್ಯದ, ದ್ವಿತೀಯ ಅರ್ಧ ಪಂದ್ಯದ ಕೊನೆಯ ದಾಳಿ ಪಂದ್ಯದ ಸಮಯ ಮುಗಿದಿದ್ದರೂ ಸಹ ದಾಳಿಗಾರನಿಗೆ ವಾಪಸ್ ಕರೆಯಬಾರದು. ನಾವೇನಾದರೂ ಇವಾಗ ಕಬಡ್ಡಿ ಅನ್ಕೋತ ಹೋಗಿದ್ವಿ ಅಂಕಣದಲ್ಲಿ, ಆದರೆ ಅವಾಗ ಏನಾಗ್ತೈತೆ, ಟೈಮ್ ಮುಗಿದೋಗುತ್ತೆ. ಆದರೆ ಆ ಟೈಮಲ್ಲಿ ಟೈಮ್ ಮುಗೀತು ಹಿಂದಕ್ಕೆ ಬಾ ಅಂಥೇಳಿ ಅಲ್ಲಿ ಅಧಿಕಾರಿಗಳು ಕರೆಯೋಂಗಿಲ್ಲ. ಯಾಕೆಂದರೆ ಹೋಗಿದ್ದಾನೆ ಅಂದರೆ ಅವ್ನು ಕ್ಯಾಂಟು ಮುಗಿಸ್ಕೊಂಡೆ ಬರಬೇಕು. ಆ ರೀತಿ ಮಾಡಬಾರ್ದು. ಅಂದರೆ ವಾಪಸ್ ಕರೆಯೋಂಗಿಲ್ಲ, ಅವನೇನು ಮಾಡ್ಬೋದು, ಅದು ಒಂದು ಕ್ಯಾಂಟ್ ಹೋಗಿ ಬರ್ಬೋದು. ಸೂಚನೆ ಇಲ್ಲ 5ನೇ ನೋಡಿರಿ. ನಿಯಮ 5, ಒಬ್ಬ ಆಟಗಾರನಿಗೆ ಎಷ್ಟು ಬಾರಿಯಾದರೂ ಬದಲಿ ಆಟಗಾರರ ಬದಲಾಗ್ಬೋದು. ಒಬ್ಬ ಆಟಗಾರನಿಗೆ ಎಷ್ಟು ಬಾರಿಯಾದರೂ ನಾವೇನು ಮಾಡ್ಬೋದು, ಬದಲಿ ಆಟಗಾರರನ್ನು ಬದಲಾಯಿಸ್ಬೋದು. ಆದರೆ ಔಟಾಗಿ ಹೊರಗೆ ಕುಳಿತ ಆಟಗಾರನ ಏನು ಮಾಡೋಕ್ಕಾಗಲ್ಲ, ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಟ ಆಡೋ ಟೈಮಲ್ಲಿ ಒಳಗಿದ್ದವ್ರಿಗೆ ಮಾತ್ರ ಎಷ್ಟು ಸರಿ ಬೇಕಾದ್ರೂ ನಾವು ಬದಲಾವಣೆ ಮಾಡ್ಕೋಬೋದು. ಆದರೆ ಔಟಾಗಿ ಹೊರಗೆ ಕೂತ್ಕೊಂಡವನಿಗೆ ಅವನದು ಬದಲಿಯಾಗಿ ನಾವು ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಬರಲ್ದು. ಸೂಚನೆ ನೋಡ್ರಿ, ಬದಿಯ ಅಥವಾ ಅಂಕಣದ ಒಳಗೆ ಇರುವ ಆಟಗಾರನ್ನು ಮಾತ್ರ ಬದಲಾಯಿಸಬೇಕು. ಏನು ಮಾಡಬೇಕು, ಅಂಕಣದ ಒಳಗಡೆ ಇರುವ ಆಟಗಾರನ್ನು ಮಾತ್ರ ಬದಲಾಯಿಸಬೇಕು. ಅದರ ಔಟಾಗಿ ಹೊರಗೆ ಕುಳಿತ ಆಟಗಾರರ ಏನು ಮಾಡೋಕ್ಕಾಗಲ್ಲ, ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವಾಗ ನಿಯಮ 6, ದಾಳಿಗಾರನು ಹಿಡಿತಗಾರರ ದೇಹ ಮತ್ತು ದೇಹದ ಮೇಲಿರುವ ಯಾವುದೇ ವಸ್ತುಗಳನ್ನು ಮುಟ್ಟಿದರೂ ಹಿಡಿತಗಾರ ಏನಾಗ್ತಾನೆ, ಔಟ್ ಆಗ್ತಾನೆ. ಹಿಡಿತಗಾರ ಇರ್ತಾನಲ್ಲ, ಏನು ಹಿಡಿತಾ ಇರ್ತೀವಲ್ಲ ನಾವು 7 ಜನ, ಅವರು ದೇಹ ಮತ್ತು ದೇಹದ ಮೇಲಿರುವ ಯಾವುದೇ ವಸ್ತುಗಳನ್ನು ಕೂಡ ದಾಳಿಗಾರ ಏನಾದರೂ ಮುಟ್ಟಿದರೆ ಅವಾಗ ಏನಾಗ್ತಾನೆ, ಹಿಡಿತಗಾರ ಔಟ್ ಆಗ್ತಾನೆ. ಆದರೆ ದಾಳಿಗಾರನು ಅಂಗಗಳನ್ನು ಹೊರತುಪಡಿಸಿ ಅವನು ಹಾಕಿಕೊಂಡಿರುವಂತಹ ಬಟ್ಟೆ,
ಜುಟ್ಟು ಅಥವಾ ಕೂದಲು ಮಧ್ಯದ ಗೆರೆಯನ್ನು ಮುಟ್ಟಿದರೂ ದಾಳಿಕಾರನೇ ಏನಾಗ್ತಾನೆ ಇಲ್ಲಿ ಔಟ್ ಆಗ್ತಾನೆ. ನೋಡ್ರಿ, ದಾಳಿಕಾರನು ಅಂಗಗಳನ್ನು ಹೊರತುಪಡಿಸಿ ಅವನು ಹಾಕಿಕೊಂಡಿರೋ ಬಟ್ಟೆ, ಜುಟ್ಟು, ಮಧ್ಯದ ಗೆರೆಯನ್ನು ಮುಟ್ಟಿದರೂ ಏನಾಗ್ತಾನಲ್ಲಿ ದಾಳಿಕಾರನೇ ಔಟ್ ಆಗ್ತಾನೆ. ನಿಯಮ 7 ನೋಡ್ರಿ, ಕಾಲಾವಕಾಶ ಅವಧಿ ತಡೆ ಅಥವಾ ಟೈಮ್ ಔಟ್ ಅಂತ ಕರಿತೀವಿ. ಪ್ರತಿಯೊಂದು ತಂಡವು ಪೂರ್ವಾರ್ಧ ಮತ್ತು ಉತ್ತರಾರ್ಧದಲ್ಲಿ 2 ಸಲ ಏನು ಮಾಡ್ಬೋದು, ಇಲ್ಲಿ ಟೈಮ್ ಔಟನ್ನು ತೆಗೆದುಕೊಳ್ಬೋದು. ಅದರ ಕಾಲಾವಧಿ ಎಷ್ಟಿರ್ತದೆ ಅಂದರೆ 30 ಸೆಕೆಂಡ್ ಇರ್ತೈತಿ. 30 ಸೆಕೆಂಡ್ ಏನು ಮಾಡ್ಬೋದು, ಟೈಮ್ ಔಟನ್ನು ತೆಗೆದುಕೊಳ್ಬೋದು. ಈ ಸಂದರ್ಭದಲ್ಲಿ ಆಟಗಾರ ಏನು ಮಾಡೋಂಗಿಲ್ಲ, ಟೈಮ್ ಔಟ್ ತಗೊಂಡಿವಿ ಅಂತೇಳಿ ಹೊರಗಡೆ ಬರುವಂತಿಲ್ಲ, ಅಂಕಣ ಬಿಡುವಂತಿಲ್ಲ. ಅಂಕಣದಾಗೆ ಇರಬೇಕು 30 ಸೆಕೆಂಡ್. ಇದನ್ನು ಉಲ್ಲಂಘಿಸಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಅಂತೇಳಿ ಕೊಡ್ತಾರೆ. ನಾವೇನಾದರೂ ಟೈಮ್ ಔಟ್ ತೊಗೊಂಡಿದ್ದೀವಿ ಅಂತೇಳಿ ಹೊರಗಡೆ ಅಂಕಣ ಬಿಟ್ಟು ಹೋದ್ರೆ ಏನಾಗ್ತೈತಿ, ಎದುರಾಳಿ ತಂಡಕ್ಕೆ ತಾಂತ್ರಿಕ ಅಂಕ ದೊರೀತೈತಿ. ನಿಯಮ 8ರ ಪ್ರಕಾರ ಅಧಿಕೃತ ಅವಧಿ ತಡೆ ಅಂದರೆ ಅಧಿಕಾರಿಗಳ ಕಾಲಾವಕಾಶ ಮುಖ್ಯ ತೀರ್ಪುಗಾರನು ಮಾತ್ರ ತೆಗೆದುಕೊಳ್ಬೇಕು. ಅಧಿಕೃತ ಅವಧಿ ತಡೆ ಅಂದರೆ ಮುಖ್ಯ ತೀರ್ಪುಗಾರರು ಮಾತ್ರ ತೆಗೆದುಕೊಳ್ಬೇಕು. ಅಧಿಕಾರಿಗಳಿಗೂ ಕಾಲಾವಕಾಶ ಇರ್ತೈತೆ, ಅವ್ರು ಏನು ಮಾಡ್ತಾರೆ, ಅವರು ಕೂಡ ಟೈಮ್ ಔಟನ್ನು ತೆಗೆದುಕೊಳ್ಬೋದು. ಯಾರು ತೆಗೆದುಕೋಬೇಕು ಅಂತಂದರೆ ಮುಖ್ಯ ತೀರ್ಪುಗಾರ ತೆಗೆದುಕೊಳ್ಬೇಕು. ಹಾಗಾದರೆ ಇದರ ನಿಗದಿತ ವೇಳೆ ಎಷ್ಟಿರ್ತೈತೆ ಅಂದರೆ 2 ನಿಮಿಷಕ್ಕೆ ಮೀರಬಾರ್ದು. ಅವರಿಗೂ 2 ನಿಮಿಷಕ್ಕಿಂತ ಹೆಚ್ಚಿಗೆ ತೊಗೊಳಬಾರ್ದು. ಆಟಗಾರರು ಅಂಕಣ ಅವಾಗೂ ಕೂಡ ಬಿಡುವಂತಿಲ್ಲ. ಅವ್ರೇನು ಟೈಮ್ ಔಟ್ ತೊಗೊಂಡ್ರೆ ಅಂತೇಳಿ ಅವಾಗ ನಾವು ಅವಾಗೂ ಕೂಡ ಅಂಕಣವನ್ನು ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ನೋಡಿರಿ, ನಿಯಮ 9 ಗಡಿರೇಖೆ ಹೊರಗೆ ಸಂಘರ್ಷದ ಸಂದರ್ಭವನ್ನು ಬಿಟ್ಟು ಉಳಿದ ಯಾವುದೇ ಸಂದರ್ಭದಲ್ಲಿ ಆಟಗಾರ ಏನಾದರೂ ಗಡಿರೇಖೆ ಕ್ರಾಸ್ ಮಾಡಿದರೆ ಅವಾಗೇನಾಗ್ತಾನೆ, ಔಟ್ ಆಗ್ತಾನೆ. ಮತ್ತು ಆಟದಲ್ಲಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಗಡಿರೇಖೆ ಹೊರಗೆ ಹೋದರೆ ಔಟ್. ಏನು ಮಾಡ್ತಾರೆ, ಆಟದಲ್ಲಿ ಯಾವುದೇ ಸಂದರ್ಭದಲ್ಲಿ ಸಂಘರ್ಷ ನಡೆದಾಗ ಮಾತ್ರ ಹೋಗಬೇಕು, ಬೇರೆ ಟೈಮಲ್ಲಿ ಹೋಗಂಗಿಲ್ಲ. ಹೋದರೆ ಅವಾಗೇನಾಗ್ತೈತೆ, ಔಟ್ ಆಗ್ತಾರೆ. ಸಂಘರ್ಷ ಸಂದರ್ಭದಲ್ಲಿ ಮಾತ್ರ ಆಟದ ಅಂಕಣದಲ್ಲಿ ಲಾಬಿ ಸೇರ್ತೈತಿ. ಒಂದು ವೇಳೆ ಸಂಘರ್ಷ ನಡೀಲಿ ಅಂದರೆ ನಾವು ನಿನ್ನಂಗಿಲ್ಲ, ಲಾಬಿ ತುಳಿಯಂಗಿಲ್ಲ. ಒಂದು ವೇಳೆ ಲಾಬಿ ತುಳಿದ್ರೆ ಏನಾಗ್ತಾರೆ, ಅವಾಗೆ ಔಟ್ ಕೊಡ್ತಾರೆ. ಉಳಿದ ವೇಳೆಯಲ್ಲಿ ಅದನ್ನು ಕ್ರಾಸ್ ಮಾಡಿದರೆ ಏನು ಮಾಡ್ತಾರೆ, ಔಟ್ ಕೊಡ್ತಾರೆ ಅಂಥೇಳಿ ಈ ನಿಯಮ ಹೇಳ್ತೈತೆ. ಈಗ ನಿಯಮ 10 ಏನಿದೆ ನೋಡಿರಿ, ಕ್ಯಾಂಟ್ ಅಂದ್ರೇನು, ಕಬಡ್ಡಿ ಅಂತ ಅರ್ಥ. ಆಕ್ರಮಣಕಾರ ಎದುರಾಳಿಯ ಅಂಕಣದಲ್ಲಿ ಕಾಲಿಡುವ ಮೊದಲೇ ಏನು ಮಾಡಬೇಕು, ಅವನು ಕ್ಯಾಂಟ್ ಅಂತ ಪ್ರಾರಂಭ ಮಾಡಬೇಕು. ನಾವು ಏನಂತೀವಿ, ನಾವು ಸೆಂಟ್ರಲ್ ಲೈನ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋಗೋ ಟೈಮಲ್ಲೇ ಇಲ್ಲೇ ನಾವು ನೋಡಬೇಕು, ಕ್ಯಾಂಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಅಂಕಣದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆ ರೀತಿ ಮಾಡೋಕ್ಕೆ ಬರೋಲ್ಲ. ಅಂಕಣಗಾರ ಎದುರಾಳಿಯ ಅಂಕಣವನ್ನು ಕಾಲಿಡುವಂಥ ಮೊದಲೇ ಏನು ಮಾಡಬೇಕು, ಅವನು ಕ್ಯಾಂಟನ್ನು ಪ್ರಾರಂಭಿಸಬೇಕು. ಕಬಡ್ಡಿ ಎಂದು ಸ್ಪಷ್ಟವಾಗಿ ಹೇಳಬೇಕು. ಕ್ಯಾಂಟ್ ಅಂದ್ರೇನು, ಕಬಡ್ಡಿ ಅಂತೇಳಿ ಹೇಳ್ತೀವಲ್ಲ, ಅದಕ್ಕೆ ಕ್ಯಾಂಟ್ ಅಂತೇಳಿ ಕರಿತೀವಿ. ಈ ನಿಯಮ ತಪ್ಪಿದರೆ ವಾಪಸ್ ಕರೆದು ತಂಡಕ್ಕೆ ಏನು ಮಾಡ್ತಾರೆ, ಒಂದು ಸಾರಿ ಎಚ್ಚರಿಕೆ ಕೊಡ್ತಾರೆ. ಮತ್ತು ಎದುರಾಳಿಯ ಆಕ್ರಮಣಕ್ಕೆ ಏನು ಮಾಡ್ತಾರೆ, ಆಕ್ರಮಣದ ಅವಕಾಶ ಎದುರಾಳಿ ತಂಡಕ್ಕೆ ನೀಡ್ತಾರೆ. ಇಂತಹ ಸಂದರ್ಭದಲ್ಲಿ ಆಕ್ರಮಣಕಾರನನ್ನು ತಕ್ಷಣ ಬೆನ್ನಟ್ಟುವಂತಾರೆ. ಈ ರೀತಿ ಏನಾರು ವಾರ್ನಿಂಗ್ ಕೊಟ್ಟು ಇವರು ವಿಜಿಲಕ್ಕೆ ಅಧಿಕಾರಿಗಳು ಕರೆಸ್ಕೊತಾ ಇದ್ದಾರೆ ಅಂದರೆ ಎದುರಾಳಿ ತಂಡದರು ಸಡನ್ಲಿಸಿ ಅವನ ಹತ್ರ ಬೆನ್ನತ್ತಿ ಬರೋಂಗಿಲ್ಲ. ಎಚ್ಚರಿಕೆ ನೀಡಿದಾಗಲೂ ಪುನಃ ತಪ್ಪು ಮಾಡಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಕೊಡ್ತಾರೆ. ಆಕ್ರಮಣಕಾರ ವಾಪಸ್ಸಾದ ಮೇಲೆ ಅಥವಾ ಔಟ್ ಆದ ನಂತರ 5 ಸೆಕೆಂಡ್ ಏನು ಮಾಡಬೇಕು, 5 ಸೆಕೆಂಡ್ಗಳಲ್ಲಿ ಎದುರಾಳಿ ತಂಡ ತನ್ನ ಆಕ್ರಮಣವನ್ನು ಕಳಿಸಬೇಕು. ನಿಯಮ 11 ಹೇಳ್ತೀನಿ ನೋಡ್ರಿ, ಬೆನ್ನಟ್ಟುವಿಕೆ. ಇದಕ್ಕೆ ಪರ್ಸೀವ್ ಅಂತೇಳಿ ಕರಿತೀವಿ. ಸಂಘರ್ಷ ಅಥವಾ ನಿರ್ಣಾಯಕರು ಆಕ್ರಮಣಕಾರರನ್ನು ವಾಪಸ್ ಕರೆಯುವ ಸಂದರ್ಭವನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ತಕ್ಷಣ ಅವನನ್ನು ಬೆನ್ನಟ್ಟಬಹುದು. ಏನು ಮಾಡ್ಬೋದು, ಸಂಘರ್ಷ ಅಥವಾ ನಿರ್ಣಾಯಕರು ಆಕ್ರಮಣಕಾರನು ವಾಪಸ್ ಕರೆಯುವಂಥ ಸಂದರ್ಭವನ್ನು ಬಿಟ್ಟು ಉಳಿದ ಸಂದರ್ಭಗಳಲ್ಲಿ ತಕ್ಷಣ ಅವನನ್ನು ಏನು ಮಾಡ್ಬೋದು, ಬೆನ್ನಟ್ಟಬಹುದು. ನಿಯಮ 12 ಏನು ಹೇಳ್ತದೆ ನೋಡ್ರಿ, ಆಕ್ರಮಣಕಾರ ಎದುರಾಳಿ ಅಂಕಣದಲ್ಲಿ ಕ್ಯಾಂಟ್ ಕಳೆದುಕೊಂಡ್ರೆ ಏನಾಗ್ತಾನೆ, ಅವಾಗ ಔಟ್ ಆಗ್ತಾನೆ. ಎದುರಾಳಿ ತಂಡದೋಗಿ ಹೋಗಿ ನಾವು ಕಬಡ್ಡಿ ಅನ್ಕೊತ ಹೋಗಿದ್ವಿ, ಅಲ್ಲಿ ಕ್ಯಾಂಟ್ ಕಳ್ಕೊಂಡಿವಿ ಅಂದ್ರೆ ಅವಾಗ ಏನಾಗ್ತೈತಿ, ಅಲ್ಲಿ ನಾವು ದಾಳಿಗಾರ ಏನಾಗ್ತಾನೆ, ಔಟ್ ಆಗ್ತಾನೆ. ನಿಯಮ 13 ಏನು ಹೇಳ್ತದೆ ನೋಡ್ರಿ, ಒಂದೇ ಕಾಲಕ್ಕೆ ಒಬ್ಬನಿಗಿಂತ ಹೆಚ್ಚು ಆಕ್ರಮಣಕಾರರು ಎದುರಾಳಿ ಅಂಕಣವನ್ನು ಪ್ರವೇಶಿಸುವಂತಿಲ್ಲ. ಒಂದೇ ಕಾಲಕ್ಕೆ ಏನು ಮಾಡ್ತಾರೆ, ಇಬ್ಬರು ಮುಗರು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂದರೆ ಈ ರೀತಿ ಆಗ್ತೈತೆ. ಅದಕ್ಕೋಸ್ಕರ ಆ ರೀತಿ ಆದರೆ ಏನಾಗ್ತೈತಿ, ಅಲ್ಲಿ
ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ತೀರ್ಪುಗಾರರನ್ನು ವಾಪಸ್ ಕಳಿಸಿ ದಾಳಿ ಮುಕ್ತಾಯ ಅಂಥೇಳಿ ಘೋಷಿಸಿ ಒಂದು ತಾಂತ್ರಿಕ ಅಂಕ ಏನು ಮಾಡ್ತಾರೆ ಎದುರಾಳಿ ತಂಡಕ್ಕೆ ನೀಡ್ತಾರೆ. ಆ ರೀತಿಯೂ ಕೂಡ ಮಾಡಬಾರ್ದು. ಲೋನ ನಿಯಮ 14 ಏನು ಹೇಳುತ್ತೆ, ಲೋನ ಬಗ್ಗೆ ಹೇಳುತ್ತೆ. ತಂಡ ಒಂದು ಎದುರಾಳಿಯ ಎಲ್ಲ ಆಟಗಾರರನ್ನು ಔಟ್ ಮಾಡಿದಾಗ, ಅಂದರೆ ಆಟ ಮುಂದುವರಿಸಲು ಯಾರೂ ಇಲ್ಲದಾಗ, ಪೂರ್ತಿ ಅಂಕಣ ಖಾಲಿ ಆದರೆ ವಿರೋಧ ತಂಡಕ್ಕೆ ಏನು ಮಾಡ್ತಾರೆ, ಗಳಿಸಿದ ಅಂಕಗಳ ಜೊತೆ 2 ಲೋನ ಅಂಥೇಳಿ ಕೊಡ್ತಾರೆ. ಲೋನ ಎಷ್ಟು ಅಂಕದ ಇರುತ್ತೆ ಅಂತ ಕೇಳ್ತಾರೆ, 2 ಅಂಕ. ಔಟ್ ಆದ ಎಲ್ಲ ಆಟಗಾರರು ಏನು ಮಾಡಬೇಕು, ಅವಾಗ ಅಂಕಣ ಖಾಲಿ ಆದಮೇಲೆ ಔಟ್ ಆದ ಎಲ್ಲ ಆಟಗಾರರು 10 ಸೆಕೆಂಡ್ ಒಳಗೆ ಏನು ಮಾಡಬೇಕು, ತಿರ್ಗಿ ಅಂಕಣವನ್ನು ಪ್ರವೇಶ ಮಾಡಬೇಕು. ಇಲ್ಲದಿದ್ದರೆ ಎದುರಾಳಿ ತಂಡಕ್ಕೆ ಮತ್ತೇನು ಸಿಗ್ತೈತೆ, 1 ಅಂಕ ದೊರೆತೈತೆ. ಆನಂತರ ಎಚ್ಚರಿಕೆ ನೀಡಿದರೂ ಕೂಡ ಏನು ಮಾಡ್ತಾರೆ, ಆನಂತರ ಎಚ್ಚರಿಕೆ ನೀಡಿದರೂ 1 ನಿಮಿಷದೊಳಗೆ ಒಳಗಡೆ ಬರದಿದ್ದರೆ ಅವಾಗೇನು ಮಾಡ್ತಾರೆ, ತಂಡವನ್ನು ರದ್ದುಪಡಿಸಿ ಫಲಿತಾಂಶವನ್ನು ಎದುರಾಳಿ ಪರವಾಗಿ ಏನು ಮಾಡ್ತಾರೆ, ಅವಾಗ ಘೋಷಣೆ ಮಾಡ್ತಾರೆ. ಒಂದು ಅಂಕಣದಲ್ಲಿ ಎಲ್ಲ ಆಟಗಾರ ಔಟ್ ಆದಮೇಲೆ 10 ಸೆಕೆಂಡ್ ಒಳಗಡೆ ಬರಬೇಕು. ಒಂದು ವೇಳೆ ಬರಲಿಲ್ಲ, ವಾರ್ನಿಂಗ್ ಕೊಟ್ಟ ಮೇಲೂ 1 ನಿಮಿಷದೊಳಗೆ ಬರಲಿಲ್ಲ ಅಂದರೆ ಅವಾಗೇನು ಮಾಡ್ತಾರೆ, ಎದುರಾಳಿ ತಂಡ ವಿಜಯ ಆಗಿದೆ ಅಂಥೇಳಿ ಘೋಷಣೆ ಮಾಡ್ತಾರೆ. ನಿಯಮ 15 ಏನು ಹೇಳ್ತದೆ ನೋಡಿರಿ, ದಾಳಿ ಮಾಡುತ್ತಿರುವಂತಹ ದಾಳಿಗಾರನು ದಾಳಿಯ ಸರದಿಯ ಅವಧಿಯನ್ನು ಮೀರಿದಾಗ ನಿರ್ಣಾಯಕ ಅಥವಾ ತೀರ್ಪುಗಾರ ಅವನನ್ನು ಏನು ಮಾಡ್ತಾರೆ, ಔಟ್ ಅಂಥೇಳಿ ಕರೀತಾರೆ. ಔಟ್ ಅಂಥೇಳಿ ಘೋಷಣೆ ಮಾಡ್ತಾರೆ. ದಾಳಿ ಮಾಡುತ್ತಿರುವ ಆ ದಾಳಿಗಾರ ಏನು ಮಾಡ್ತಾನೆ, ದಾಳಿಯ ಸರದಿಯನ್ನು, ಅಂದರೆ ಏನು 30 ಸೆಕೆಂಡ್ಸ್ ಕೊಟ್ಟಿರ್ತಾರೆ ಅಷ್ಟರಾಗೆ ನಾವು ಕಬಡ್ಡಿ ಆಡ್ಕೊಂಡು ಬಂದಿರಬೇಕು. ಅದಕ್ಕಿಂತ ಮೀರಿ ಆಡಿದರೆ ಏನಾಗ್ತಾರೆ, ಅವನಿಗೆ ಔಟ್ ಕೊಡ್ತಾರೆ, ಕ್ಯಾಂಟ್ ಲೂಸ್ ಅಂಥೇಳಿ. ಸೂಚನೆ, ದಾಳಿಯ ಅವಧಿ ನೋಡಿ ಎಷ್ಟು ಸೆಕೆಂಡ್ ನಾವು ಮಾಡಬೇಕು ಅಂದರೆ 30 ಸೆಕೆಂಡ್, ಗರಿಷ್ಠ ಅಂದರೆ 35 ಸೆಕೆಂಡ್ ಮೀರಬಾರ್ದು. 30ರಿಂದ 35 ಸೆಕೆಂಡ್ ಆಡಬೇಕು ನಾವು, ಅದಕ್ಕಿಂತ ಜಾಸ್ತಿ ಆಡೋಕ್ಕಾಗೋದಿಲ್ಲ. ಅವಾಗ ಏನಾಗ್ತಾರೆ, ಲೂಸ್ ಕ್ಯಾಂಟ್ ಅಂಥೇಳಿ ಔಟ್ ಕೊಡ್ತಾರೆ. ನಿಯಮ 16 ಏನು ಹೇಳ್ತದೆ ನೋಡಿರಿ, ಸಮಾನಾಂತರ ಸ್ಥಿರ ಅಥವಾ ನೋಡಿರಿ ಸಮಾನಾಂಕ ಅಂದರೆ ಎರಡು ತಂಡಕ್ಕೆ ಏನಾಗ್ತೈತೆ, ಸಮಾನಾಂಕ ಬಂದಿರ್ತೈತೆ, 2 ಸಮ ಆಗಿರ್ತದೆ ಅಂತ ಹೇಳ್ಕೊಡ್ರಿ. ಅವಾಗ ಏನು ಮಾಡ್ತಾರೆ, 5 ದಾಳಿಗಳು ಕೊಡ್ತಾರೆ. ಅದಕ್ಕೆ ಏನಂತಾರೆ, ಟೈ ಬ್ರೇಕ್ ಅಂತೇಳಿ ಕರೀತಾರೆ. ಅಂದರೆ 2 ತಂಡಗಳು ಸಮ ಅಂಕ ಏನಾರ ಪಡ್ಕೊಂಡಾಗ ಈ ಪದ್ಧತಿ ಏನು ಮಾಡ್ತಾರೆ, ಅನುಸರಿಸ್ತಾರೆ. 2 ತಂಡಗಳ 7 ಆಟಗಾರರು ಅಂಕಣದಲ್ಲಿ ಇರಬೇಕು. ಅವಾಗ ಈ ಒಂದು 5 ದಾಳಿಗಳು ಕೊಟ್ಟಾಗ ಏನು ಮಾಡಬೇಕು, 2 ತಂಡದ ಆಟಗಾರರು 7 ಜನ ಆಟಗಾರರು ಆ ಅಂಕಣದಲ್ಲಿ ಇರಬೇಕು. 2 ತಂಡಕ್ಕೆ ಏನು ಮಾಡ್ತಾರೆ, 5 ದಾಳಿ ಮಾಡುವಂಥ ಅವಕಾಶ ಇಲ್ಲಿ ನೀಡ್ತಾರೆ. ಅನುಕ್ರಮವಾಗಿ ಅವರೊಂದಾಗಿ ಅರ್ಹತಾ ಗೆರೆಯನ್ನು ಏನು ಮಾಡ್ತಾರೆ, ಬಾಕ್ ಲೈನ್ ಅಂತೇಳಿ ಮಾಡ್ತಾರೆ. ಅರ್ಹತಾ ಗೆರೆ ಏನು ಮಾಡ್ತಾರೆ, ಅವಾಗ ಬಾಕ್ ಲೈನ್ ಅಥವಾ ಬೋನಸ್. ಅರ್ಹತಾ ಗೆರೆ ಅಂದ್ರೇ ಬಾಕ್ ಲೈನ್, ಬೋನಸ್ ಮತ್ತು ಬಾಕ್ ಗೆರೆಯಾಗಿ ಪರಿವರ್ತಿಸ್ತಾರೆ. ಅವಾಗ ಏನು ಮಾಡ್ತಾರೆ, ಬಾಕ್ ಗೆರೆ ಅಂದರೆ ಅರ್ಹತಾ ಗೆರೆಯನ್ನು ಅವಾಗ ಏನು ಮಾಡ್ತಾರೆ, ಬೋನಸ್ ಗೆರೆಯಾಗಿ ಮಾರ್ಪಾಡು ಮಾಡ್ತಾರೆ. ಯಾಕಂದರೆ ಅದು ಜಾಸ್ತಿ ಟೈಮ್ ಆಡಲಿ ಅಂಥೇಳಿ. ಮತ್ತು ಅವ್ರಿಗೆ ಏನಾಗಿರ್ತದೆ, ಅವಾಗ 5 ದಾಳಿಗಳು ಕೊಟ್ಟಿರೋದಕ್ಕಂತ ಬೋನಸ್ ಲೈನ್ ಏನು ಮಾಡ್ತಾರೆ, ಅವಾಗ ಅರ್ಹತಾ ಗೆರೆಯಾಗಿ ಅಥವಾ ಬಾಕ್ ಗೆರೆಯಾಗಿ ಮಾಡ್ತಾರೆ. ಮತ್ತು ಬೋನಸ್ ಗೆರೆ ಎಲ್ಲ ನಿಯಮಗಳು ಇದಕ್ಕೆ ಅನ್ವಯಿಸ್ತವೆ. ಬೋನಸ್ ಗೆರೆದು ಏನು ಬೋನಸ್ ಮುಟ್ಟಿದ್ರೆ ಮಾರ್ಕ್ಸ್ ಬರ್ತಾ ಈ ರೀತಿ ಇರ್ತೈತಲ್ಲ, ಅದು ಎಲ್ಲ ನಿಯಮಗಳು ಕೂಡ ಅನ್ವಯ ಆಗ್ತವೆ. ಅವಾಗ ನೋಡಿಲಿ, ಆಕ್ರಮಣ ಅಡ್ಡಗೆರೆ ದಾಟಿದರೆ 1 ಅಂಕ ಕೊಡ್ತಾರೆ. ಮತ್ತು ಒಂದು ವೇಳೆ ಎದುರಾಳಿಯನ್ನು ಔಟ್ ಮಾಡಿದರೆ ಬೋನಸ್ ಜೊತೆ ಔಟ್ ಆದವರ ಅಂಕಗಳು ಕೂಡ ಅಲ್ಲಿ ಸೇರ್ತವೆ. ಔಟ್ ಆದವರು ಅಂಕಣ ಬಿಟ್ಟು ಹೊರಬರುವ ಮತ್ತು ಒಳಬರುವ ನಿಯಮವಿಲ್ಲ. ಯಾವುದೇ ರೀತಿ 5 ದಾಳಿ ಕೊಟ್ಟಿದಾಗ ಔಟ್ ಆದ್ರೆ ಹೊರಗೆ ಹೋಗೋಂಗಿಲ್ಲ, ಮತ್ತು ಒಳಗಡೆ ಅವರಿಗೆ ಔಟ್ ಮಾಡಿದ ಮೇಲೆ ಇವರು ಒಳಗಡೆ ಬರೋಂಗಿಲ್ಲ. ಈ ರೀತಿ ಒಳಗೆ ಹೋಗುವ ಹೊರಗೆ ಹೋಗುವ ಯಾವುದೇ ಇಲ್ಲಿ ಅವಕಾಶಗಳು ಇರೋದಿಲ್ಲ. 7 ಜನ ಔಟ್ ಆದರೂ ಅಲ್ಲೇ ಇರಬೇಕು, ಏನಾದರೂ ಅಲ್ಲೇ ಇರಬೇಕು. ಒಟ್ಟು ಇಲ್ಲಿ 5 ದಾಳಿಗಳಂತೇಳಿ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ನೋಡಿರಿ, ಪಂದ್ಯದ ಪ್ರಾರಂಭದಲ್ಲಿ ಮೊದಲ ದಾಳಿ ಮಾಡಿದ ತಂಡಕ್ಕೆ ಮತ್ತೆ ಮೊದಲ ದಾಳಿ ಮಾಡುವ ಅವಕಾಶ ನೀಡಬೇಕು. ನಾಣ್ಯ ಚಿಮ್ಮುವಿಕೆ ಮೂಲಕ ಯಾವ ದಾಳಿ ಫಸ್ಟ್ ಯಾವುದಕ್ಕೆ ತಂಡ ಪ್ರಾರಂಭ ಮಾಡ್ತೈತೋ ಅದೇ ಒಂದು ಅವಕಾಶ ಇಲ್ಲಿ ಮತ್ತೆ ನೀಡ್ತಾರೆ. ಮತ್ತೊಮ್ಮೆ ನಾಣ್ಯ ಚಿಮ್ಮಿಸಿ ಮಾಡೋದಿಲ್ಲ. ಇಲ್ಲಿ ಮೊದಲು ದಾಳಿ ಮಾಡಿದ ತಂಡಕ್ಕೆ ಮತ್ತೆ ಮೊದಲು ದಾಳಿ ಮಾಡುವಂಥ ಅವಕಾಶ ನೀಡಬೇಕು. ಮತ್ತೊಮ್ಮೆ ಟಾಸ್ ಹಾಕುವ ಅವಶ್ಯಕತೆ ಇಲ್ಲಿಲ್ಲ. ನಿಯಮ 17 ಏನು ಹೇಳುತ್ತಂದರೆ ಸಡನ್ ಡೆತ್ ಅಂದರೆ ಗೋಲ್ಡನ್ ರೈಡರ್ ಅಂತೇಳಿ ಕರಿತೀವಿ. 5 ದಾಳಿಗಳ ನಂತರವೂ ಏನಾದರೂ 5 ದಾಳಿಗಳು ಕೊಟ್ಟಿರ್ತಾರೆ. 5 ದಾಳಿಗಳ ನಂತರ ಮತ್ತೆ ತಿರ್ಗಾ ಸಮ ಆಗಿದ್ದರೆ ಈ ನಿಯಮ ಏನು ಮಾಡ್ತಾರೆ, ಪಾಲಿಸ್ತಾರೆ. ಪ್ರತಿಯೊಂದು ತಂಡಕ್ಕೆ ಸರದಿಯಂತೆ ದಾಳಿಯ ಅವಕಾಶ ನೀಡಬೇಕು. ಅದರಲ್ಲಿ ಒಂದು ದಾಳಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡೆಯುತ್ತಾರೋ ನೋಡಿರಿ, ಫಸ್ಟ್ ಸಮದಾಗ ಏನು ಮಾಡ್ತಾರೆ, 5 ದಾಳಿ ಕೊಡ್ತಾರೆ. 5 ದಾಳಿಗಳು ಸಮ ಆದಾಗ ಕೂಡ ಏನು ಮಾಡ್ತಾರೆ, ಸಡನ್ ಡೆತ್ ಅಥವಾ ಗೋಲ್ಡನ್ ರೈಟ್ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಸಡನ್ ಡೆತ್ ಕೊಟ್ಟಾಗ ಅಂದರೆ 5 ದಾಳಿಗಳ ನಂತರವೂ ಪಂದ್ಯ ಏನಾದರೂ ಸಮ ಆದರೆ ಈ ನಿಯಮ ಪಾಲಿಸ್ತಾರೆ. ಯಾವ ನಿಯಮ,
ಸಡನ್ ಡೆತ್ ನಿಯಮ ಪಾಲಿಸ್ತಾರೆ. ಪ್ರತಿಯೊಂದು ತಂಡಕ್ಕೆ ಸರದಿ ಅಂತ ಏನು ಮಾಡ್ತಾರೆ, ದಾಳಿ ಅವಕಾಶ ನೀಡ್ತಾರೆ. ಅದರಲ್ಲಿ ಒಂದು ದಾಳಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡೆಯುತ್ತಾರೋ ಆ ತಂಡ ಜಯವನ್ನು ಸಾಧಿಸ್ತದೆ. ದಾಳಿಗೆ ಇಲ್ಲೇನೇ ಇರಲ್ಲ, ದಾಳಿಗೆ ಯಾವುದೇ ರೀತಿ ಮಿತಿ ಇಲ್ಲ. ಇಲ್ಲಿ ಪಂದ್ಯ ಕೂಡ ಏನಾಗ್ತೈತಿ, ಮುಕ್ತಾಯವಾಗ್ತೈತಿ. ನಿಯಮ 18 ಏನು ಹೇಳ್ತದೆ ನೋಡಿರಿ, ತಾತ್ಕಾಲಿಕ ತಡೆ. ನೈಸರ್ಗಿಕ ಅಡಚಣೆ ಅಂದರೆ ಗಾಳಿ, ಮಳೆ, ಬೆಳಕು, ಬೆಂಕಿ ಇಂಥ ಯಾವುದೇ ಅನಾಹುತಗಳಾದಾಗ ಬೇರೆ ಯಾವುದೇ ಕಾರಣದಿಂದ ಪಂದ್ಯ ಏನಾದರೂ ತಾತ್ಕಾಲಿಕವಾಗಿ ತಡೆಯಾಗಿದ್ದರೆ 20 ನಿಮಿಷದೊಳಗೆ ಮತ್ತೆ ಆಡಿಸ್ಬೇಕು. ಇನ್ನೂ ತಡ ಆಯಿತು, 20 ನಿಮಿಷ ಆಗಿದ್ಮೇಲೆ ಆಗಿರೋಕ್ಕಿಂತ ಇನ್ನೂ ಜಾಸ್ತಿ ಆಯಿತಪ್ಪ ಟೈಮಿಂಗ್ ಅಂದರೆ ತಡವಾದಲ್ಲಿ ಏನಾಗುತ್ತೆ, ಪುನರ್ ಪಂದ್ಯ ಅರೇಂಜ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ತೀರ್ಪುಗಾರರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಆಟಗಾರರ ಅಂಕಣವನ್ನು ಬಿಟ್ಟು ಹೋಗಂತಿಲ್ಲ. ಈ ನಿಯಮ ಉಲ್ಲಂಘಿಸಿದರೆ ಅದರ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಸಿಗ್ತದೆ. ಅದಕ್ಕೋಸ್ಕರ ಅಧಿಕಾರಿಗಳು ಹೇಳೋ ಗಂಟ ನೀವು ಅಲ್ಲಿಂದ ಹೋಗಬಾರ್ದು. ಈಗ ನಿಯಮ 19ರ ಪ್ರಕಾರ ಏನು ನೋಡಿರಿ, ಅಂಕಗಳನ್ನು ಗುರುತಿಸುವಂಥ ಕ್ರಮ. ನಾವೇನೇನು ಕೊಡಬೇಕು ಅಂತ ಹೇಳಿದ್ರಿ, ಸಾಮಾನ್ಯ ಗುಣ ಅಂದರೆ ಒಂದೊಂದು ಮಾರ್ಕ್ಸ್ ಕೊಡ್ತಾ ಇದ್ದೀವಿ ಅಂದರೆ ಈ ರೀತಿ ಏನು ಮಾಡಬೇಕು, ನಾವು ಇದು ಹಾಕೋತಾ ಹೋಗ್ಬೇಕು. ಈ ರೀತಿ ಹಾಕೋತಾ ಹೋಗ್ಬೇಕು, ಒಂದೊಂದು ಮಾರ್ಕ್ಸ್ ಸಿಕ್ತಂದರೆ. ಏನಾದರೂ ಲೋನ ಸಿಕ್ತು ಅಂತಂದರೆ, ಲೋನ ಸಿಕ್ತಂದ್ರೆ ಏನು ಮಾಡ್ಬೇಕು ನಾವು, ಅವಾಗ ಈ ರೀತಿ ಹಾಕಬೇಕು. ಇದು ಲೋನದ ಸಿಂಬಲ್. 1 ಔಟು ಪ್ಲಸ್ 2 3 2 ಲೋನ್ ಅಂಕಗಳಲ್ಲಿ ಸಿಗ್ತವೆ ನೋಡಿರಿ. ಅದಕ್ಕೇನಂತೀವಿ, ಲೋನ ಅಂಥೇಳಿ ಕರಿತೀವಿ. ಲೋನ್ ಅಂಕಗಳು 2 ಇರ್ತವೆ. ಬೋನಸ್ಗೆ ಯಾವ್ದು ಹಾಕ್ತೀವಿ ನಾವು, ತ್ರಿಭುಜ ಹಾಕ್ತೀವಿ. ಬೋನಸ್ ಇದ್ದರೆ ತ್ರಿಭುಜ ಹಾಕ್ತೀವಿ. ತಾಂತ್ರಿಕ ಅಂಕಗಳು ಏನಾದರೂ ಸಿಕ್ಕುವು ಅಂತಂದರೆ ಅವಾಗ ಏನು ಮಾಡ್ತೀವಿ, ನಾವು ವೃತ್ತ ಹಾಕ್ತೀವಿ. ತಾಂತ್ರಿಕ ಅಂಕಗಳಿಗೆ ವೃತ್ತ ಹಾಕ್ತೀವಿ. ಈ ಯಾವ್ಯಾವ ಚಿಹ್ನೆಗಳು ಯಾವ್ಯಾವ ಹಾಕ್ತೀವಿ, ಬೋನಸ್ಗೆ ಏನು ಬಳಸ್ತೀವಿ, ತ್ರಿಭುಜಕ್ಕೆ ಏನು ಬಳಸ್ತೀವಿ, ಇದು ಬೋನಸ್ಗೆ ಏನು ಬಳಸ್ತೀವಿ, ತಾಂತ್ರಿಕ ಅಂಕಕ್ಕೆ ಏನು ಬಳಸ್ತೀವಿ, ಲೋನಕ್ಕೆ ಏನು ಬಳಸ್ತೀವಿ ಇಲ್ಲ ಕೇಳ್ತಾರೆ ನೋಡಿರಿ. ಅವರು ನಾವು ನೆನ್ಪಿಟ್ಕೋಬೇಕು. ಲೋನ ಇದ್ದರೆ ಇದು ಬಳಸ್ತೀವಿ, ಆಯತ ಥರ. ತ್ರಿಭುಜ ಇದಕ್ಕೆ ಬಳಸ್ತೀವಿ, ಬೋನಸ್ಗೆ. ವೃತ್ತ ಇದಕ್ಕೆ ಬಳಸ್ತೀವಿ, ತಾಂತ್ರಿಕ ಗುಣ. ಆಮೇಲೆ ಮಾಮೂಲಿ ಎಲ್ಲ ಒಂದೊಂದು ಅಂಕ ಬಂದರೆ ಈ ರೀತಿ ಹಾಕ್ತಾ ಹೋಗ್ತೀವಿ ಅಲ್ಲೆಲ್ಲ. ಈಗ ಕಬಡ್ಡಿಯಲ್ಲಿ ರಾಜ್ಯದ ಸಾಧನೆ ಏನಿದೆ ನೋಡಿರಿ. 1973ರಲ್ಲಿ ಏನಾಗ್ತದೆ, ರಾಜಸ್ಥಾನದ ಜೈಪುರದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಮೈಸೂರು ರಾಜ್ಯ ಏನು ಮಾಡ್ತೈತೆ, ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ತೈತೆ. ಇದು ಪುರುಷರದ್ದು. ಮಹಿಳೆಯರದು 1975ರಲ್ಲಿ ಸೇಲಂನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಕರ್ನಾಟಕದ ಪುರುಷರು ತಂಡ ಕೂಡ ಏನಾಗ್ತೈತೆ, ಪ್ರಥಮ ಸ್ಥಾನ ಪಡ್ಕೊಳ್ತೈತೆ. ಇದು ನಡೀತು ರಾಷ್ಟ್ರಮಟ್ಟದಲ್ಲಿ. ಆಮೇಲೆ 1974 ಮತ್ತು 75ರಲ್ಲಿ ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ಕರ್ನಾಟಕದ ಬಾಲಕರ ತಂಡವು ಕೂಡ ಪ್ರಥಮ ಸ್ಥಾನ ಪಡೆಯಿತು. ಇಲ್ಲಿ ಸೂಚನೆ ಏನಿದೆ ನೋಡಿರಿ, ದಾಳಿಗಾರ ಮೊದಲು ಎದುರಾಳಿಯನ್ನು ಸ್ಪರ್ಶಿಸಿ ಅಂದರೆ ಮುಟ್ಟಿ, ಆ ನಂತರ ಬೋನಸ್ ಗೆರೆಯನ್ನು ಕ್ರಾಸ್ ಮಾಡಿದರೆ ಆ ಸಂದರ್ಭದಲ್ಲಿ ಬೋನಸ್ ಅಂಕ ನೀಡಬಾರ್ದು. ಫಸ್ಟೇ ದಾಳಿ ಮಾಡೋದಕ್ಕಿಂತ ಮುಂಚೆನೇ ಸ್ಪರ್ಶ ಮಾಡ್ಬೇಕು. ದಾಳಿಗಾರ ಏನು ಮಾಡ್ತಾನೆ, ಮುಟ್ಟಿ ಮೇಲೆ ಬೋನಸ್ ಮಾಡಿದರೆ ಅವಾಗ ಮಾರ್ಕ್ಸ್ ಸಿಗೋದಿಲ್ಲ ನೋಡಿರಿ. ದಾಳಿಗಾರನು ಉಸಿರಾಟದಲ್ಲಿ ಅಥವಾ ಸತತವಾಗಿ ಬರೋ ಧ್ವನಿಯಲ್ಲಿ ಯಾವುದಾದ್ರೂ ವ್ಯತ್ಯಾಸ ಇದ್ದರೆ, ಜಪದಲ್ಲಿ ಕಡಿತ ಅಥವಾ ಇದ್ದರೆ ಅದಕ್ಕೇನಂತೀವಿ ಲೂಸ್ ಕ್ಯಾಂಟ್ ಅಂತೇಳಿ ನಿರ್ಧರಿಸಿ ಔಟ್ ಅಂತೇಳಿ ಹೇಳ್ತೀವಿ. ಕ್ರೀಡಾಧಿಕಾರಿಯ ಸಂಕೇತಗಳು ನೋಡಿರಿ. ಪ್ರಮುಖ ಕೌಶಲ್ಯಗಳು, ದಾಳಿ ಮಾಡುವಂಥ ಕೌಶಲ್ಯಗಳು ಏನೇನು ನೋಡಿರಿ. ಹ್ಯಾಂಡ್ ಟಚ್, ಲೆಗ್ ಡ್ರಸ್ಟ್, ಏರ್ ಕಿಕ್, ಸೈಡ್ ಕಿಕ್, ಬ್ಯಾಕ್ ಕಿಕ್, ಶಫಲ್ ಲೆಗ್ ರೈಟ್ ಕ್ಯಾಂಟ್, ಇವೆಲ್ಲ ಏನು ದಾಳಿ ಮಾಡುವಂಥ ಸ್ಕಿಲ್ಗಳು. ಹಿಡಿಯುವ ಸ್ಕಿಲ್ಗಳು ಏನು ಅಂದರೆ ಆ್ಯಂಕಲ್ ಹೋಲ್ಡ್ ಮಾಡ್ತಾರೆ, ಆ್ಯಂಕಲ್ ಹೋಲ್ಡ್ ಅಂತ ಕರಿತೀವಿ. ನೀ ಹೋಲ್ಡ್, ಮೊಣಕಾಲು ಹಿಡಿತ, ಮೊಣಕಾಲು ಹೋಲ್ಡ್ ಮಾಡೋದು. ರಿಸ್ಟ್ ಹೋಲ್ಡ್, ಥೈ ಹೋಲ್ಡ್, ಟ್ರಂಕ್ ಹೋಲ್ಡ್, ಚೆಸ್ಟ್ ಪುಷ್, ಚೈನ್ ಕವರಿಂಗ್, ವಿ ಕವರಿಂಗ್, ಯು ಕವರಿಂಗ್, ಫೇಕಿಂಗ್, ಇವೆಲ್ಲ ಏನು ಹಿಡಿಯುವಂಥ ಕೌಶಲ್ಯಗಳು. ಈಗ ಕಬಡ್ಡಿಯಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದವರು ಯಾರು ನಮ್ಮ ಕರ್ನಾಟಕದವರು ಅಂತಂದರೆ ಶ್ರೀ ಬಿ ಗೋಪಿ, ಶ್ರೀ ಎಂ ಕೆ ಮುನಿವೆಂಕಟಪ್ಪ, ಶ್ರೀ ಸಿ ಹೊನ್ನಪ್ಪ, ಶ್ರೀ ಬಿ ಸಿ ರಮೇಶ್, ಶ್ರೀ ಎನ್ ವೆಂಕಟೇಶ್ ಪಿಳ್ಳಪ್ಪ, ಬಿ ಸಿ ಸುರೇಶ್ ಯಲ್ಲಪ್ಪ, ವಿಷಯಕಂಠ ಶ್ರೀನಿವಾಸ ಮೂರ್ತಿ. ಇಷ್ಟೇನು ಕಬಡ್ಡಿಯಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದವರು. ಈಗ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ನೋಡ್ರಿ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕದವರು. ಹಸನ್ ಕುಮಾರ್, ಬಿಸ್ವಂತ್ ಪಾಲಿಟ್, ಬಸವೇದರ್ ಸಿಂಗ್, ತಿರಾತ್ ರಾಜ್, ಸಿ ಹೊನ್ನಪ್ಪ, ರಾಮ್ ಮೋಹನ್ ಸಿಂಗ್, ಸಂಜೀವ್ ಕುಮಾರ್, ಸಂದರ್ ಸಿಂಗ್, ಬಿ ಸಿ ರಮೇಶ್,
ನವೀನ್ ಗೌತಮ್, ಪಂಕಜ್ ನವಿಕ್, ಶ್ರೀ ಸರ್, ಧನುಷ, ತೇಜಸ್ವಿನಿ ಬಾಯಿ, ರಾಕೇಶ್ ಕುಮಾರ್, ಅನೂಪ್ ಕುಮಾರ್ ಇವರೆಲ್ಲ ಏನು ಅರ್ಜುನ ಪ್ರಶಸ್ತಿ ಪಡೆದವರು ನಮ್ಮ ಕರ್ನಾಟಕದವರು. ಇವೆಲ್ಲ ಕೇಳೋದಿಲ್ಲ. ಆದರೆ ರೀಸೆಂಟಾಗಿ ಯಾರು ನಮ್ಮ ಕರ್ನಾಟಕದವರು ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು, ರೀಸೆಂಟಾಗಿ ಯಾರು ನಮ್ಮ ಕರ್ನಾಟಕದಿಂದ ಏಕಲವ್ಯ ಪ್ರಶಸ್ತಿ ಪಡ್ಕೊಂಡ್ರು, ಈ ರೀತಿ ನೀವು ನೋಟ್ಸ್ ನೋಡ್ಕೊಡಿ. ಕರೆಂಟ್ ಇವೆಂಟ್ಸ್ ಪ್ರಪೋಸ್ ಆಗಿ ಆವಾಗ ಅವ್ರ ಬಗ್ಗೆ ಕೇಳ್ತಾರೆ. ಇವಾಗ ಕರ್ನಾಟಕದ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ಕರ್ನಾಟಕದವರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಾಗುತ್ತ ಕ್ರೀಡಾಪಟುಗಳು ಇವರು. ಬಿ ಗೋಪಿ, ಇವರು 6ನೇ ಸ್ಯಾಮ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿದ್ದಲ್ಲಿ ನಡೀತಂತಂದರೆ ಹಿರೋಶಿಮಾದಲ್ಲಿ ನಡೀತೈತೆ. ಯಾವಾಗ ಅಂದರೆ 1993. ಎಮ್ ಕೆ ಮುನಿವೆಂಕಟಪ್ಪ, ಇವರು 6ನೇ ಸ್ಯಾಪ್ ಗೇಮ್ಸ್ನಲ್ಲಿ 12 ಏಷ್ಯನ್ ಗೇಮ್ಸ್ನಲ್ಲಿ ಆಡ್ತಾರೆ. ಎಲ್ಲಿ ನಡೀತಂದರೆ ಹಿರೋಶಿಮಾ ಸಿರೋನಲ್ಲಿ ನಡೀತೈತೆ. ಸಿ ಹೊನ್ನಪ್ಪ ವಿಜಯ್ ಬ್ಯಾಂಕ್, 7ನೇ ಶ್ಯಾಮ್ ಗೇಮ್ಸ್ನಲ್ಲಿ, 13ನೇ ಏಷ್ಯನ್ ಗೇಮ್ಸ್ನಲ್ಲಿ, 8ನೇ ಶ್ಯಾಮ್ ಗೇಮ್ಸ್ನಲ್ಲಿ ಆಡ್ತಾರೆ. ಅದೇ ನಡೀತಂದರೆ ಮದ್ರಾಸ್ನ ಬ್ಯಾಂಕಾಕ್ನ ಕಠ್ಮಂಡುವಿನಲ್ಲಿ ನಡೀತೈತೆ. ಬಿ ಸಿ ರಮೇಶ್, 7ನೇ ಶ್ಯಾಮ್ ಗೇಮ್ಸ್, 13ನೇ ಏಷ್ಯನ್ ಗೇಮ್ಸ್, 14ನೇ ಏಷ್ಯನ್ ಗೇಮ್ಸ್, ಮದ್ರಾಸ್, ಬ್ಯಾಂಕಾಕ್, ಭೂತಾನ್ ಇದೆಲ್ಲ ನಡೀತೈತೆ. ಇವಾಗ ಬಿ ಸಿ ಸುರೇಶ್ 8ನೇ ಸ್ಯಾಮ್ ಗೇಮ್ಸ್ನಲ್ಲಿ ಕಠ್ಮಂಡುವಿನಲ್ಲಿ ನಡೀತೈತೆ. 1990ರಲ್ಲಿ ಭಾಗವಹಿಸ್ತಾರೆ. 14ನೇ ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ಭೂತಾನಲ್ಲಿ ನಡೀತೈತೆ, ಅಲ್ಲೂ ಕೂಡ ಭಾಗವಹಿಸ್ತಾರೆ. ವಿಷಕಂಠ ಮತ್ತು ಮಹೇಶ್ 13ನೇ ಏಷ್ಯನ್ ಗೇಮ್ಸ್ನಲ್ಲಿ ವಿಷಕಂಠ ಭಾಗವಹಿಸಿದರೆ ಕಬಡ್ಡಿ ಚಾಂಪಿಯನ್ಶಿಪ್ ಮಹೇಶ್ ಅವರು ಭಾಗವಹಿಸ್ತಾರೆ. ಇದು ಬ್ಯಾಂಕಾಕ್ನಲ್ಲಿ ನಡೀತೈತೆ 13ನೇ ಏಷ್ಯನ್ ಗೇಮ್ಸು. ಮತ್ತು ಕಬಡ್ಡಿ ಚಾಂಪಿಯನ್ಶಿಪ್ಪು ವಿಜಯವಾಡದಲ್ಲಿ ನಡೀತೈತೆ. ಇವೆಲ್ಲ ನಾನು ನೆನ್ಪಿಟ್ಕೋಬೇಕೇನಂದರೆ ಅಷ್ಟೇ, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀಸೆಂಟಾಗಿರೋದು ನಾನು ನೆನ್ಪಿಟ್ಕೊಳ್ಬೇಕು. ಈಗ ಕಬಡ್ಡಿ ಇಲ್ಲಿಗೆ ಪಾರ್ಟ್ 1 ಅಂತೇಳಿ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ಒಂದು ಪಾರ್ಟ್ 1 ಏನು ನೋಡಿದೆವೋ ಕಂಟೆಂಟು, ಅದರ ಮೇಲೆ MCQ ಅನ್ನು ಮುಂದಿನ ತರಗತಿಯಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.